ವಿಭಾಗದಲ್ಲಿ ಒಳ್ಳೆಯ ಕಾರ್ಯವನ್ನೇ ಆತ ಮಾಡಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗೆ ಯೋಚಿಸುವುದಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೂ ರಂಜನೆಯನ್ನು ನೀಡಿದವ ಏನಾದ್ರೂ ಸ್ವಾರ್ಥ ಬಯಸಿದ್ದಾನ? ಅವ್ರ ಕೈಯಿಂದ ಎಷ್ಟು ಹೋಗಿದೆ ಅವರಿಗೆ ಗೊತ್ತಿಲ್ಲ. 22 ವರ್ಷಕ್ಕಲ್ಲ 25 ವರ್ಷಕ್ಕೂ ಹಳೆಗೆ ಸಿಗುದಿಲ್ಲ. ಆ ನೆಲೆಯಲ್ಲಿ ಸೂಕ್ಷ್ಮವಾಗಿ ಅದನ್ನೆಲ್ಲ ನೀನು ಗಮನಿಸಿದ್ದೀಯಾ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹೌದೌದು, ಹಾಗಂತ ಕೆಲವರಿಗೆಲ್ಲ ಸ್ವಲ್ಪ ಕಡಿಮೆ ಇವರನ್ನು ನೇರ ಸ್ವಲ್ಪಕ್ಕೆ ಕಳಿಸುದ. ಪರಪುಣ್ಯ ಕ್ಷೇತ್ರವಾಗಿರುವಂತಹ ಭೂಲೋಕವಾಗಿರುವಂತಹ ಲೋಕದಲ್ಲಿ ಗುಣವಂತೆ ಎನ್ನುವಂತಹ ಕ್ಷೇತ್ರದಲ್ಲಿ ಹುಟ್ಟಿರುವಂತಹ ಹೌದೌದು ವರವರ್ಗದಲ್ಲಿ ಒಂದಾಗಿರುವಂತಹ ಭಂಡಾರಿ ಎನ್ನುವ ವರ್ಗದಲ್ಲಿ ಹುಟ್ಟಿರುವಂತಹ ಈ ಆತ್ಮದ ಹೆಸರು ನಗರಾಜ ಎಂತ ಸ್ಮರಣೆ ಇದು. ನಾಗರಾಜ ಭಂಡಾರಿ ಗುಣವಂತೆ ಎನ್ನುವುದಾಗಿ ಮುಂದೆ ಲೋಕಲೋಕದಲ್ಲಿ ಖ್ಯಾತಿ ಹೊಂದಿರುವಂತಹ ಆತ್ಮ ನಾಗರಾಜ ಭಂಡಾರಿ ಗುಣವಂತೆ ಆತ್ಮ. ಹಾಗಾದ್ರೆ ಉದ್ಯೋಗ ನಿರತರಾದದ್ದು ಯಾವ ರೀತಿಯಲ್ಲಿ? ಲೋಕದಲ್ಲಿ ಅನೇಕ ಜೀವಿಗಳು ಸತ್ತ ಬಳಿಕ ಈ ಯಮಲೋಕಕ್ಕೆ ಕರೆತರುವಂಥದ್ದು ಅವರು ಮಾಡಿದ ಪಾಪವೋ ಅಥವಾ ಪುಣ್ಯವೋ ತುಲನೆ ಮಾಡುವ ಮುಖೇನವಾಗಿ ಅವರಿಗೆ ನರಕವೋ ಸ್ವರ್ಗವೋ ಎನ್ನುವ ನಿರ್ಧಾರವನ್ನ ತಳೆಯುವಂಥದ್ದು. ನರಕ ವಿಭಾಗದಲ್ಲಿ ಯೋಚಿಸುವುದಕ್ಕೆ ಹೋದ್ರೆ 21 ನರಕಗಳುಂಟು. ಹಾಗಾದ್ರೆ ಇರುವುದು ಎಲ್ಲಿ? ಉತ್ತರ ಆರ್ಯಾವರ್ತದ ಪ್ರದೇಶವಾದಂತಹ ದಕ್ಷಿಣ ದಿಕ್ಕಿನ 9 ಕೋಟಿ ಯೋಜನ ಆಳದಲ್ಲಿರುವಂತದ್ದು ನರಕ. ಅದೇ ದಕ್ಷಿಣ ದಿಕ್ಕಿನ 18 ಕೋಟಿ ಯೋಜನ ಎತ್ತರದಲ್ಲಿರುವಂತದ್ದು ಸ್ವರ್ಗಲೋಕ. ಅಲ್ಲಿಂದ ಅಲ್ಲಿಗೆ ಅಂತರ ಎಷ್ಟಿರಬಹುದು? ಹಾಗಾದ್ರೆ ಆ ವಿಭಾಗದಲ್ಲಿ ತಿಳಿಯಬೇಕು ಅಂತಾದ್ರೆ ನಾವು ನೋಡಲೇಬೇಕಾದದ್ದು ಅನೇಕ ಉಂಟು. ಭೂಲೋಕದಲ್ಲಿರುವಂತಹ ಮಾನವರ ಬದುಕಿನ ವಿಚಾರವಾಗಿ ಯೋಚಿಸುವುದಕ್ಕೆ ಹೋದ್ರೆ ಅನೇಕರು ತಿಳಿದಿದ್ದಾರೆ. ನಾನು ಏನೂ ತಪ್ಪೇ ಮಾಡಲಿಲ್ಲ, ಅದರ ಅರ್ಥ ಏನು? ನಾನು ಮಾಡಿದ ತಪ್ಪು ಮತ್ತೊಬ್ಬ ನೋಡಲಿಲ್ಲ ಎನ್ನುವ ಉದ್ದೇಶ. ಹಾಗೆ ನೋಡುವುದಕ್ಕಾಗಿಯೇ ಶ್ರವಣಿ ಅಂದ್ರೆ ಪ್ರತಿಯೊಬ್ಬನ ಬದುಕಿನ ಹಿಂದೂ ನೆರಳೆನ್ನುವುದಿದ್ದೇ ಇರ್ತದೆ. ಈಗ ಆಡಿಕೊಳ್ತಾ ಇದ್ದಾರೆ ಏನು ಗೊತ್ತಾ? ಯಾವಾತನಿಗೆ ತನ್ನ ನೆರಳು ತನಗೆ ಗೋಚರಿಸುವುದಿಲ್ವೋ ಆಗ ಸಾವು ಕಟ್ಟಿಟ್ಟ ಬುದ್ಧಿ. ಹಾಗಾದ್ರೆ ಆ ಛಾಯೆಯ ಅರ್ಥ ಏನು? ಪ್ರತಿ ದಿನವೂ ಅವ ಮಾಡಿದ ಪಾಪದ ಪುಣ್ಯದ ಪರಿಚಯವನ್ನ ನಮ್ಮಲ್ಲಿ ಬಂದು ಅರಿಯುವಂಥದ್ದು ಆ ಛಾಯೆಯ ಉದ್ಯೋಗ. ಅದು ಮತ್ಯಾರಿಗೂ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಕತ್ತಲೆಲ್ಲೂ ನಾನು ತಪ್ಪು ಮಾಡುತ್ತೇನೆ ಎನ್ನುವುದಾಗಿ ಭಾವಿಸಿರ್ತಾರೆ. ಹಾಗಾಗಿ ಇಲ್ಲಿ ಕರೆತರಬೇಕು ಅಂತಾದ್ರೆ ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ವೈತರಣಿ ನದಿ ಕೆಂಡ ರುಚೆಯನ್ನೇ ಸುರಿಯುತ್ತಾ ಇರುವಂತದ್ದು. ಅಲ್ಲಿ ಬರುವಂತಹ ಹೊತ್ತಿನಲ್ಲಿ ಪ್ರತಿಯೊಬ್ಬರು ಯಮಭಟರು ಅವರನ್ನು ವಿಚಾರಿಸಿ ಎಲ್ಲಿಯಾದ್ರೂ ಪಾಪ ಮಾಡಿರುವಂತಾದ್ರೆ ಶೂಲದಲ್ಲಿ ಇಳಿದು ಆ ನದಿಯಲ್ಲಿ ಎಳೆತರುತ್ತಾರೆ. ಆ ವೇದನೆಯನ್ನು ಪ್ರತಿಯೊಬ್ಬರು ಅನುಭವಿಸಲೇಬೇಕು. ಅದು ಯಾವುದರ ಪದವಿಯೂ ಇಲ್ಲದೆ ನನ್ನಲ್ಲಿದೆ, ಸಂಪತ್ತಿದೆ, ಅಂತಸ್ತಿದೆ, ಐಶ್ವರ್ಯ ಇದೆ ಎಂಬುದಾಗಿ ಅಟ್ಟಹಾಸದಿಂದ ಬೀಗಿ ಉಪ್ಪಿ ಬದುಕುತ್ತಾ ಇದ್ದಾರೆ. ಅಂತವರನ್ನ ಗಣನೆ ಮಾಡಲೇಬೇಕು. ಆ ನೆಲೆಯಲ್ಲಿ ಇವತ್ತು ವಿಚಾರಿಸುವುದಕ್ಕಾಗಿ ಸಭೆ ಕೊಟ್ಟದ್ದು ಹೌದು. ನೋಡಲಿ ಚಿತ್ರಗುಪ್ತ
ಹಾಗಲ್ಲವೇ ಅಲ್ಲ. ಇವತ್ತು ಮಾಡಬೇಕಾದ ಈ ಕಾರ್ಯ ಈ ಕ್ಷಣದಲ್ಲೇ ಮಾಡಲೇಬೇಕು. ಈಗಲೇ ಮಾಡು. ಎಲ್ಲೇ ಮಾಡದೆ ಹೋದೆ ಅಂತಾದ್ರೆ ಒಂದು ಗಳಿಗೆ ಹೆಚ್ಚು ಕಡಿಮೆ ಆದರೂ ಕೂಡ 1 ವರ್ಷದ ಆಯುಷ್ಯ ಹೆಚ್ಚಾಗುತ್ತದೆ. ಆ ನೆಲೆಯಲ್ಲಿ ನಾವು ತಪ್ಪಾಗುವಾಗಿಲ್ಲವೇ ಇಲ್ಲ. ನಾವು ಹಾಗೆ ನಡೆದುಕೊಳ್ಳಬೇಕು ಅಂತಾದ್ರೆ ಅದು ಅಲ್ಲಲ್ಲಿ 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 ಪ್ರೇತಾತ್ಮಗಳು ಸುತ್ತುತ್ತಾ ಇದೆ, ಜ್ಯೋತಿಯ ಬೆಳಕು ಕಾಣುತ್ತಾ ಇದೆ ಅಂತಾದ್ರೆ ವಿಚಾರಿಸಬೇಕು ಅಂತಾದ್ರೆ ತಾವು ಒಬ್ಬೊಬ್ಬರನ್ನೇ ಯಾರು ಎಲ್ಲಿ ಎದ್ದು ಸಂಪೂರ್ಣ ವಿಳಾಸ ಕೊಡ್ತೇನೆ ಒಡೆಯ. ಹೌದಲ್ಲ, ಅವನಿಗೆ ಮಾತಾಡುವ ಹುಚ್ಚು, ಅವನಿಗೆ ಕಡೆಗಡೆ ತಿರುಗುವ ಹುಚ್ಚು. ಇದೇ ಈ ಆತ್ಮದ ಮೂಲ ವ್ಯಾಧಿಯನ್ನ ಮೂಲ ಯಾದಿ ಪರೀಕ್ಷಿತನಾಗಿ ತಿಳಿದು ಬರ್ತಕ್ಕಂಥ ವಿಚಾರ ಏನಾಗಿರ್ತಕ್ಕಂಥದ್ದು ಎಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ತಕ್ಕಂಥನಾಗಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥನಾಗಿದ್ದೇನೆ. ಆದಷ್ಟು ಸರಿ ಮಾಡಿ ಹೇಳು ಪುಣ್ಯ. ಎಂತಕ್ಕಂಥ ಕೂಡ ಗೊತ್ತಿರ್ತಕ್ಕಂಥ ಇಂತಕ್ಕಂಥ ಕೂಡ ನಿಮ್ಗೆ ಹೇಳ್ತಕ್ಕಂಥದ್ದಾಗಿದ್ದೇನೆ. ಈ ಆತ್ಮವು ಕೂಡ 84 ಲಕ್ಷ ಜೀವರಾಶಿಗಳಲ್ಲಿ ಒಂದಾಗಿರ್ತಕ್ಕಂಥ ಮನುಷ್ಯ ಜೀವರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಆತ್ಮ ಅಂತಕ್ಕಂಥ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದಾಗಿದ್ದೇನೆ. ಹೌದಲ್ಲ, ಲೋಕಗಳಲ್ಲಿ ಒಂದಾಗಿರ್ತಕ್ಕಂಥ ಭೂಲೋಕವಾಗಿರ್ತಕ್ಕಂಥ ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಆತ್ಮ ಅಂತಕ್ಕಂಥ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದಾಗಿದೆ ಆಗಿರ್ಬೇಕು. ಹೌದು ನೋಡಿ, ಈ ತಕ್ಕಂತೆ ಎನ್ನುವ ಶಬ್ದವನ್ನು ಮತ್ತೆ ಸೇರಿಸಿಗೂ ಕಾರಣ ಉಂಟು ಅಂತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದಾಗಿದೆ ಕೂಡ ನಿಮಗೆ ಈ ತಕ್ಕಂತಕ್ಕೂ ಕಾರಣ ಉಂಟು ನೋಡಿ. ಏನು ಆತ್ಮ ಏನ್ ಮಾಡ್ತಾ ಇದೆ ಎನ್ನುವುದನ್ನು ನೋಡುವಾಗ ತಕ್ಕಂತ ನಾನು ಸೇರಿಸೋದಕ್ಕಾಗಿ ಬರ್ತಿದ್ದಕ್ಕಾಗಿ ಎನ್ನುವ ಶಬ್ದವನ್ನು ಬರ್ತಿದ್ದಕ್ಕಾಗಿ ಮಧ್ಯೆ ತಕ್ಕಂತ ಹೇಳುವಂತ ಅನಿವಾರ್ಯತೆ ಹೊಂದಿದೆ. ಬರೆಯುವಾಗ ಬಹಳ ಸಮಯ ಸಿಕ್ತೋ ಏನು, ಅದು ಏನ್ ಮಾಡಿದೆ ಬಹಳ ಬಿಡುವಿತ್ತೋ ಏನು, ಆಮೇಲೆ ಅದನ್ನು ಸೇರಿಸಿ ನೋಡಿ. ಈ ಆತ್ಮ ಭೂಲೋಕದಲ್ಲಿ ಒಂದಾಗಿರ್ತಕ್ಕಂತಹ ಸಾಗರ ಎನ್ನುವಂತ ಊರಿನಲ್ಲಿ ಹುಟ್ಟಿರ್ತಕ್ಕಂಥ ನೋಡಿ. ಬೇಡ, ಆ ಕ್ಷೇತ್ರದಲ್ಲಿ ಹುಟ್ಟಿದ್ದು. ಹೌದೌದು, ಆ ಕ್ಷೇತ್ರದಲ್ಲಿ ಹುಟ್ಟಿದ್ರು ಮುಂದೆ ಬೆಳೆದದ್ದು ಬೈಸೆ ಎನ್ನುವ ಊರಿನಲ್ಲಿ ಒಡೆಯ. ಬೈಸೆ ಎನ್ನುವ ಆಮೇಲೆ ಈ ಆತ್ಮದ ಹೆಸರು ಶ್ರೀಪಾದ ಎನ್ನುವುದು. ಈತ ಮುಂದೆ ಬೈಸೆ ಶ್ರೀಪಾದ ಎನ್ನುವುದಾಗಿಯೇ ಪ್ರಖ್ಯಾತನಾಗಿ ಹೋದ. ಹಾಗೆ ಬೈಸೆಯಲ್ಲಿ ಬೆಳೆದಕ್ಕೂ ಕಾರಣ ಉಂಟು. ತಂದೆಯವರು ಶಿಕ್ಷಕರಾದ್ರಿಂದ ಅದೇ ಊರಿನಲ್ಲಿ 20 ವರ್ಷಗಳ ಕಾಲ ನಿರಂತರವಾಗಿ ಇರಬೇಕಾದಂತ ಅನಿವಾರ್ಯತೆ ಬೈಸೆಯಲ್ಲಿ ಶ್ರೀಪಾದವರಿಗೆ ಬಂದೇ ಹೀಗಿರುವಂತ ಈ ಆತ್ಮ ಅದೆಷ್ಟೋ ಜನರಿಗೆ ಒಳ್ಳೆಯದನ್ನು ಮಾಡಿದ್ರು ಕೂಡ ತನ್ನದಾದಂತಹ ನೆಂಟರ ಮನೆ ಊರಾಗಿರ್ತಕ್ಕಂಥ ಬೇಲೂರು ಎನ್ನುವ ಊರಿನಲ್ಲಿ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿರ್ತಕ್ಕಂಥ ಬಹಳ ಸಂತೋಷದಿಂದ ಹೇಳ್ತಕ್ಕಂಥ ವಿಚಾರವಾಗಿರ್ತಕ್ಕಂಥ ಕೂಡ ನಿಮ್ಗೆ ಹೇಳ್ತಕ್ಕಂಥ ಹೀಗಿರುವಂತ ಆತ್ಮ ಕೇವಲ ತನ್ನದಾದಂತಹ ವಿದ್ಯೆ ಉದ್ಯೋಗವನ್ನು ಮಾತ್ರ ಪೂರೈಸದೆ ಅದೆಷ್ಟೋ ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿ ಮುಂದೆ ಭೂಲೋಕದ ಜನರನ್ನು ಆರಾಧಿಸುವಂತ ಯಕ್ಷಗಾನ ಎನ್ನುವಂತ ವಿಶೇಷ ಕಲೆಯತ್ತ ಆಸಕ್ತಿಗೊಂಡಂತ ಈ ಆತ್ಮ ನಿರಂತರ 22 ವರ್ಷಗಳ ಪರ್ಯಂತರ ಒಂದೇ ಊರಿನಲ್ಲಿ ಆ ಕಾರ್ಯಕ್ರಮ ಆಗುವಂತೆ ಯಶಸ್ವಿಯಾಗಿ ಹೋರಾಡಿರ್ತಕ್ಕಂಥ ಆತ್ಮ ವೈಸೆ ಶ್ರೀಪಾದ ಆತ್ಮ. ಅದಕ್ಕೆ ಕಾರಣೀಕರ್ತನಾದ ಇದೊಂದೇ ಆತ್ಮ ಅಲ್ಲ, ಅದಕ್ಕೆ ಸಹಕರಿಸಿದ ಎಷ್ಟೋ ಆತ್ಮ ಈಗ ಇರ್ತಕ್ಕಂಥ ಆತ್ಮ ಇದ್ದ ಆಯುಷ್ಯ ತೀರಿಗೆ ಬಂದದ್ದು ಎಂತದ ಅವರಿಗೆ ಹೋಗ್ತಾ ಇದ್ದೆ ಅನ್ಕೊಂಡು ಬಂದ್ರು. ಯಾರು ಬರುವರು ಕಾಣಲಿಲ್ಲ, ಈ ಆತ್ಮ ಅಲ್ಲೇ ಅಡ್ಡಾಡ್ತಾ ಇದ್ದೆ ಹೇಳ್ಕೊಂಡು ಬಂದಿದ್ದೆ. ಆಯುಷ್ಯ ತೀರಿ ಬಂದಿದ್ದು ನೋಡಿ. ಇದಕ್ಕೇನು ಅಂತೇವೆ ಹೇಳಿ. ಅಂದ್ರೆ ಒಂದು ವಿಭಾಗದಲ್ಲಿ ಒಳ್ಳೆಯ ಕಾರ್ಯವನ್ನೇ ಆತ ಮಾಡಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗೆ ಯೋಚಿಸುವುದಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೂ ರಂಜನೆಯನ್ನು ನೀಡಿದವ ಏನಾದ್ರೂ ಸ್ವಾರ್ಥ ಬಯಸಿದ್ದಾನ? ಅವ್ರ ಕೈಯಿಂದ ಎಷ್ಟು ಹೋಗಿದೆ ಅವರಿಗೆ ಗೊತ್ತಿಲ್ಲ. 1 ವರ್ಷ 22 ವರ್ಷಕ್ಕಲ್ಲ 75 ವರ್ಷಕ್ಕೂ ಹಳೆಯ ಸಿಗುದಿಲ್ಲ. ಆ ನೆಲೆಯಲ್ಲಿ ಸೂಕ್ಷ್ಮವಾಗಿ ಅದನ್ನೆಲ್ಲ ನೀನು ಗಮನಿಸಿದ್ದೀಯಾ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹೌದೌದು, ಹಾಗಂತ ಕೆಲವರಿಗೆಲ್ಲ ಸ್ವಲ್ಪ ಕಾಣಬೇಕು. ಇವರನ್ನು ನೇರ ಸ್ವರ್ಗಕ್ಕೆ ಕಳಿಸುದ? ಸ್ವರ್ಗಕ್ಕೆ ನಾವು ಕಳಿಸಬೇಕು ಅಂತ ಹಾಗಲ್ವೇ ಅಲ್ಲ. ಪುಷ್ಪಕ ವಿಮಾನದಲ್ಲಿ ಏರುತ್ತೆ, ಪುಷ್ಪಕ ವಿಮಾನದಲ್ಲಿ 1 ವರ್ಷ ಮತ್ತು ನಾನೇ ಓಡಾಡುವಂತ ಮಾಡಿ ಅರ್ಥ ಆಯ್ತು. ಆಗ್ತಾ ಉಂಟು. ಆಗ್ತದೆ ಭರವಸೆಯು ನಿನಗಿದೆ ಅಂತ ಆಯ್ತು. ತಡ ಮಾಡಬೇಡ, ಕಳಿಸು.
ಸ್ವರ್ಗಕ್ಕೆ. ಬರೀ ಶಿವನ ಆ ಕಡೆಗೆ ಬಂದು ಹೋಗ್ತಿದ್ದೆ. ಹೌದು, ಕೇಳ್ಕೊಂಡು ಬನ್ನಿ. ಓ ಅಳಿಯ, ನಿಮಗೆ ಮತ್ತೆ ಮತ್ತೆ ಅದೇ ಆತ್ಮ ಬಂದಂತೆ ಕಾಣುತ್ತದೆ. ಈ ಬರುವ ಆತ್ಮವೇ ಹಾಗೆ. ಜ್ಯೋತಿ ರೂಪದಲ್ಲಿ ಬರುವಂತದ್ದು. ಬಿಟ್ಟ ಆತ್ಮಕ್ಕೆ ರೂಪ ಇಲ್ಲ. ಹೌದು ಅಳಿಯ, ಇದೇ ಆತ್ಮದ ಮೂಲ ಅದ್ಯಾವುದು? ಯಾರು? ಅದನ್ನ ತಿಳಿದು ಹೇಳ್ತೀನಿ. ಹಾ. ಈ ಆತ್ಮ ಪರಪುಣ್ಯ ಕ್ಷೇತ್ರವಾಗಿರುವಂತಹ ಭೂಲೋಕವಾಗಿರುವಂತಹ ಲೋಕದಲ್ಲಿ ಗುಣವಂತೆ ಎನ್ನುವಂತಹ ಕ್ಷೇತ್ರದಲ್ಲಿ ಹುಟ್ಟಿರುವಂತಹ ಹೋಯ್ತಾ? ಹೌದೌದು. ಹಾ. ಹೊರವರ್ಗದಲ್ಲಿ ಒಂದಾಗಿರುವಂತಹ ಭಂಡಾರಿ ಎನ್ನುವ ವರ್ಗದಲ್ಲಿ ಹುಟ್ಟಿರುವಂತಹ ಈ ಆತ್ಮದ ಹೆಸರು ನಗರಜ ಎನ್ನುವ. ಎಂತ ಸ್ಮರಣೆ ಇದು. ನಾಗರಾಜ ಭಂಡಾರಿ ಗುಣವಂತೆ ಎನ್ನುವುದಾಗಿ ಮುಂದೆ ಲೋಕಲೋಕದಲ್ಲಿ ಖ್ಯಾತಿ ಹೊಂದಿರುವಂತಹ ಆತ್ಮ ನಾಗರಾಜ ಭಂಡಾರಿ ಗುಣವಂತೆ. ಹೀಗಿರುವಂತಹ ಈ ನಾಗರಾಜ ಭಂಡಾರಿ ಎನ್ನುವ ಎಳೆವಿಯಲ್ಲೇ ದಪ್ಪ ದಪ್ಪ ಇದ್ದದ್ರಿಂದ ಇವನನ್ನೆಲ್ಲರೂ ಪ್ರೀತಿಯಿಂದ ಬಂಡ 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 ಆಮೇಲೆ ಈತ ವಿದ್ಯಾಭ್ಯಾಸವನ್ನು ಮಾಡಬೇಕಿತ್ತು. ಬದಲಾಗಿ ತಮ್ಮದೇ ಆದಂತಹ ಕುಲೋತ್ಕಸವಾಗಿರುವಂತಹ ದೇವಸ್ಥಾನದಲ್ಲಿ ವಾದ್ಯ ಬಾರಿಸುವಂತ ವಿಶೇಷ ಮನವನ್ನು ತೋರಿಸಿದಂತಹ ಅದರ ಪ್ರಯೋಜನ ಮುಂದೆ ನಿರಂತರವಾದಂತಹ ಉದ್ಯೋಗವನ್ನು ಆರಿಸಿಕೊಂಡ ಮೇಲೆ ಅನಿವಾರ್ಯಕ್ಕಾಗಿ ಅಪರೂಪಕ್ಕಂಥದ್ದು ಮಾಡಿದಾಗ ಅದರ ಪ್ರಯೋಜನ ಅವನಿಗೆ ಗೊತ್ತಾಯ್ತು. ನೋಡಿ, ಹೀಗಿರುವಂತಹ ಆತ್ಮ ಭೂಲೋಕದ ಜನರೆಲ್ಲರೂ ವಿಶೇಷವಾಗಿ ಆರಾಧಿಸುವಂತ ಕಲೆ ಅಂತ ಹೇಳಿದ್ನಲ್ಲ, ಯಕ್ಷಗಾನ ಕಲೆಯತ್ತ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸಿರುವಂತಹ ಆತ್ಮ ನಾಗರಾಜ ಭಂಡಾರಿ ಗುಣವಂತ್ಯ. ಹೀಗಿರುವಂತಹ ಆತ್ಮ ಅದೆಷ್ಟೋ ಸಣ್ಣ ಪುಟ್ಟ ಮೇಳಗಳೆಲ್ಲ ಸೇರಿಕೊಂಡು ಸಣ್ಣ ಪುಟ್ಟ ಕಲಾವಿದನಾಗಿ ಅಲ್ಲ ಸಣ್ಣ ಪುಟ್ಟ ಪಾತ್ರವನ್ನೆಲ್ಲ ಮಾಡಿ ಅದೆಷ್ಟೋ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಅವರನ್ನು ಅನುಸರಿಸಿ ಮುಂದೆ ಬೆಳೆದು 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 ದೊಡ್ಡ ಪಾತ್ರವನ್ನ ಮಾಡುವಲ್ಲಿವರೆಗೂ ಮುಂದಾದಂತ ಆತ್ಮ ನಾಗರಾಜ ಭಂಡಾರಿ ಗುಣವಂತ್ಯ. ಅದೆಷ್ಟೋ ಕ್ಷೇತ್ರಗಳ ಮೇಳದಲ್ಲೆಲ್ಲ ಸಂಚರಿಸಿರುವಂತ ಈ ಆತ್ಮ ಹಲವಾರು ವರ್ಷ ಸುದೀರ್ಘವಾಗಿ ಎಷ್ಟೋ ಮೇಳಗಳಲ್ಲಿ ಸಂಚರಿಸಿ ಮತ್ತೆ 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 ಆ ಕಟ್ಟು ಈ ಕಟ್ಟು ಯಾವ ಕಟ್ಟಿಗೂ ಸಿಗದೆ ಮತ್ತೆ ಹೆಗ್ಗೆಕಟ್ಟನ್ನು ಸೇರಿಕೊಂಡಿರುವ ಹಾಗಂತ ಸುದ್ದಿ ಒಂದು ಬೇರೆ ಹೆಚ್ಚು ಹೇಗೆ ನಿಮಗೊಂದು ತ್ರಿಮೂರ್ತಿಗಳ ಅನುಗ್ರಹದಿಂದ ಅದು ಸಿಕ್ಕಿತು, ಹಾಗೆ ಮಧ್ಯದಲ್ಲೂ ತ್ರಿಮೂರ್ತಿಗಳಲ್ಲಿ ಹೆಸರು ಒಂದಾಗಿರುವಂತಹ ಯಾವುದೋ ಒಂದು ಈಶ್ವರನೋ ಶಂಕರನೋ ಹೆಸರಿಂದ ಆ ಕಡೆ ಹೋಗಿರಬಹುದು ಎನ್ನುವ ಸುದ್ದಿಯು ಕೂಡ ಹೊಂದಿರತಕ್ಕಂಥ ಆತ್ಮ ನಾಗರಾಜ ಭಂಡಾರಿ. ಆಮೇಲೆ ಹೀಗಿರುವಂತ ಆತ್ಮ ಎಲ್ಲಾ ಪಾತ್ರವನ್ನು ಮಾಡಿ ತನ್ನದಂತಹ ಹೆಸರನ್ನು ಮಾಡಿಕೊಂಡಿರುವಂತ ಆತ್ಮ ಒಂದು ದಿನ ನಿಮ್ಮ ಪಾತ್ರವನ್ನು ಮಾಡುವಲ್ಲಿ ಆಗ ಪಕ್ಕದಲ್ಲಿರುವ ಚಿತ್ರಗುಪ್ತ ಬಹಳ ಎಚ್ಚರಿಸಿದ ಯಮನ ಯಾವ ಕಾರಣಕ್ಕೂ ಗದೆಯನ್ನು ಗರಗರ ತಿರುಗಿಸಬೇಡ ಅಂತ ಕೇಳದೆ ಇಲ್ಲ ಇದು ಯಾವತ್ತೂ ಹಿಡ್ಕೊಂಡು ಬರುವುದು ಗದೆ ಅಂತ ಹೇಳಿ ಅದನ್ನು ಗರಗರ ತಿರುಗಿಸಿದ ಪರಿಣಾಮ ಆ ಗದೆಯ ಮಂಡಿಯೇ ಕಳಚಿ ಇನ್ನು ಬಂದು ಬಿದ್ದಿರುವಂತ ಆತ್ಮ ನಾಗರಾಜ ಭಂಡಾರಿ. ಇದಕ್ಕೆ ಶಿಕ್ಷೆಯೋ ನೀವೇ ಹೇಳ್ಬೇಕು. ಆ ಗದೆ ಚಿತ್ರಗುಪ್ತನ ತಲೆ ಮೇಲೆ ಬೀಳಿಲ್ಲ ಜಾಗ್ರತೆ ಮಾಡಿರಬೇಕು. ಯಮ ಗದೆ ಹೀಗೆ ಹಿಡ್ಕೊಂಡು ಮಾತ್ರ ಹತ್ರ ನಿಂತ್ಕೊಳ್ತಿದ್ದ, ಗದೆ ಎತ್ತಾಗೂ ದೂರ ನಿಂತ್ಕೊಳ್ತಿದ್ದ. ಆದ್ರೂ ಪಾತ್ರ ಮಾಡಿತ್ತು ಎನ್ನುವ ನೆಲೆಯಲ್ಲಿ ಹೌದು, ಈತನಿಗೆ ಶಿಕ್ಷೆಯೋ ರಕ್ಷೆಯೋ ರಕ್ಷೆ. ಯಾಕೆ ಗೊತ್ತಾ? ಯಾಕೆ? ಇವ ಆಯ್ಕೆ ಮಾಡಿಕೊಂಡದ್ದು ಯಕ್ಷಗಾನವನ್ನು. ಹೌದು, ಅಂದ್ರೆ ಅಲ್ಲೇ ಅನೇಕ ಮೇಳದಲ್ಲಿ ಇವ ತಿರುಗಾಟ ಮಾಡಿದ್ದಾನೆ. ಒಳ್ಳೆ ರೀತಿ. ಹೌದಾ? ಒಳ್ಳೆಯ ರೀತಿಯಲ್ಲಿ ತಿರುಗಾಟ ಮಾಡಿದ್ದಾನೆ ಎನ್ನುವ ನೆಲೆಯಲ್ಲಿ ಎಲ್ಲರಿಗೂ ತಿಳಿದಿದೆ ಅಂತಾದ್ರೆ ಅವ ಆ ಮೇಳ ತಿರುಗಾಟದಲ್ಲಿ ಅನೇಕ ನರಕವನ್ನು ಅನುಭವಿಸಿ ಆಗಿದೆ. ಮತ್ತೆ ಇಲ್ಲಿ ಅವನಿಗೆ ಯಾವ ನರಕವನ್ನು ಕೊಡುವುದಾಗಿದೆ? ನಿಮ್ಮನ್ನು ನೇರ ಸ್ವರ್ಗಕ್ಕೆ ಕೊಡಬೇಕು. ಅಲ್ಲ, ಅದೇ ನರಕದಲ್ಲಿ ಬಹಳ ಜನ ಇದ್ದಾರಲ್ಲ, ಅವರೇ ಆ ಬಗ್ಗೆ ನಾನು ಯೋಚಿಸ್ತಾ ಇದ್ದೇನೆ. ಏನು ಗೊತ್ತಾ? ಕಲಾವಿದರಲ್ಲಿ ಇವನೊಬ್ಬ ಶ್ರೇಷ್ಠನಿದ್ದಾನೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಮತ್ತೆ ನೀನೇ ಹೇಳಿದ್ದಿ ಯಾವ ವ್ಯಸನವೂ ಇಲ್ಲದೆ ಸರ್ವಶ್ರೇಷ್ಠನಾಗಿದ್ದಾನೆ. ಕೆಲವು ಕಲಾವಿದರ ಬಗ್ಗೆ ಇದು ನಾನೇ ಕಣ್ಣಿಟ್ಟಿದ್ದೇನೆ. ಹೌದೌದು, ಅವ್ರಿಗೆ ಯಾವ ನರಕ ಬೇರೊಂದು ನರಕವೇ ಸೃಷ್ಟಿ ಮಾಡಿ ಬಿಡಬೇಕು. 21 ಎಲ್ಲ ವ್ಯವಸ್ಥೆ ಇರ್ತದೆ. ಎಲ್ಲ ವ್ಯವಸ್ಥೆ 21 ಬರಲಿಲ್ಲ. ಇನ್ನೂ ಹೆಚ್ಚಿನದ್ದು ಯಾವ್ದಾದ್ರು ಇದು ಕೊಡಬೇಕು. ಹಾಗಾಗಿ ಇವನನ್ನು
ಗೌರವದಿಂದ ಪುಷ್ಪಕ ವಿಮಾನದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬಂದ್ರೆ ಇವತ್ತು ಹೋಗ್ಲಿಕ್ಕೆ ಯಾರು ವಾಹನ ಉಂಟು ಅಂತ ಹುಡುಕ್ತಾ ಇದ್ದ ಈ ಪುಣ್ಯಾತ್ಮ ಯಾರು ವಾಹನ ಹೋದ್ರೆ ನನ್ ಖರ್ಚು ಉಳಿತದೆ ಅಂತ ಯೋಚನೆ ಮಾಡುವ ಈಗ ನಾನಾಗಿ ಬಂದರೆ ಗುರುವಂತ ಆಗ್ಬಹುದು. ಈಗ ಪುಷ್ಪಕ ವಿಮಾನದಲ್ಲಿ ನಾವು ಅಲ್ಲಿ ಕರ್ಕೊಂಡು ಹೋಗುದಾ ಇವತ್ತಿನ ಬಂದಿರುವಂತ ಆತ್ಮನ ವಿಚಾರಣೆ ಮುಗಿತು ಬಡಿಯ ಅದು ಆ ಕಡೆ ಕಾಣ್ತಾ ಇದೆ. ಏನು ವೈತರಣಿ ನದಿ ಆ ಕಡೆಯಿಂದ ಒಂದು ಬೆಳಕು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದೆ. ಹೌದು. ಬಹುಶಃ ಆ ವೈತರಣಿ ನದಿ ದಾಟುವುದಕ್ಕೆ ಅಸಾಧ್ಯವೋ ಎನ್ನುವ ನೆಲೆಯಲ್ಲಿ ಬಹಳ ಪಾಪವನ್ನು ಮಾಡಿದ ಹಾಗೆ ಗೋಚರಿಸ್ತಾ ಇದೆ. ಆದ್ರೆ ವಿಚಾರಿಸಬೇಕಾದ ಕರ್ತವ್ಯ ಹೌದು ಅಲ್ವಾ? ತಡ ಮಾಡಬೇಡ. ಈ ಕಡೆ ಎಲ್ಲ ವಿಚಾರಣೆ ಮುಗಿತು ಅಂತಾದ್ರೆ ಅಲ್ಲಿವರೆಗೆ ಹೋಗಿ ಆ ಪ್ರೇತಾತ್ಮನ ಎಳೆದುಕೊಳ್ಳುವ ಈ ಆತ್ಮದ ಮೂಲ ಪರೀಕ್ಷಿಸಲಾಗಿ ಈ ಆತ್ಮವು ಕೂಡ ಭೂಲೋಕ ಎನ್ನುವಂತ ಲೋಕದಲ್ಲಿ ಹುಟ್ಟಿರುವಂತಹ ಆತ್ಮ, ಭೂಲೋಕದಲ್ಲಿ ಒಂದಾಗಿರ್ತಕ್ಕಂತಹ ರುದ್ರಪುರ ಎನ್ನುವಲ್ಲಿ ಹುಟ್ಟಿರುವಂತಹ ಹೀಗೆ ಹುಟ್ಟಿರುವಂತಹ ಆತ್ಮನ ಹೆಸರು ಈಗ ನಿಮ್ಮ ಹೆಸರಿಗೆ ಪ್ರೇತ ಕುಮಾರನಾಗಿರುವಂತ ಈ ಆತ್ಮನೇ ಮೊದಲು ಶ್ವೇತ ಕುಮಾರ. ಹಾಗಾದ್ರೆ ಆ ಶ್ವೇತ ಕುಮಾರ ಪ್ರೇತ ಕುಮಾರ ಯಾಕಾಗ ಅಲ್ಲಿ ನಡೆದದ್ದಾದ್ರೂ ಏನು ಏನು ಗೊತ್ತಾಗಬೇಕೆ? ಪುಟವನ್ನ ತಿರುಗಿಸಿದ ನಂತರ ಈತ ನೀವನ್ನು ಮದುವೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಾಶಿ ಹೆಣ್ಣನ್ನು ಇಷ್ಟೇ ಮಾಡಿಕೊಂಡು ಆ ಕಾಶಿ ಹೆಣ್ಣಿನ ಜೊತೆಗೆ ಒಂದು ಮದುವೆ ಆಯ್ತು. ಹಾಗಾದ್ರೆ ಆ ದಿಬ್ಬಣ ಬರುವಾಗಲೇ ನಡೆದದ್ದೇನು, ಎದುರಿಗೆ ಬಂದದ್ದು ಯಾರು, ನೀವು ಮಾಡಿದ್ದೇನು ಎನ್ನುವುದು ನಿಮಗೆ ಗೊತ್ತಾಗಬೇಕೆ? ಪುಟವನ್ನ ತಿರುಗಿಸಿದ ನಂತರ ತಿರುಗಿಸಿ ಹರಿದಾಕಬೇಡ ಎನ್ನುವಂತ ರಕ್ಕಸಿ ಎದುರು ಬಂದಾಗ ಅವಳ ಕರವನ್ನೇ ಕತ್ತರಿಸಿ ಈತ ತನ್ನೂರನ್ನ ಸೇರಿದ. ಊರನ್ನ ಸೇರಿ ಸತ್ಯವತಿಗೆ ರಾಜ್ಯಭಾರವನ್ನು ಮಾಡುವುದನ್ನು ಬಿಟ್ಟು ಈತ ವನಾಂತ್ಯಕ್ಕೆ ತೆರೆದಿದ್ದ. ಅಲ್ಲಿ ತ್ರೈಲೋಕ ಸುಂದರಿ ಎನ್ನುವಂತ ಹೆಣ್ಣನ್ನು ಕಂಡ. ಅವಳ ರೂಪಕ್ಕೆ ಮೋಹಗೊಂಡಂತ ಆತ ಅವಳಲ್ಲಿ ಪ್ರೇಮಾಂಕುರಗೊಂಡ. ಅವಳನ್ನ ನೋಡಿದ್ದು ಮಾತ್ರ ಅಲ್ಲ, ಅವಳ ಜೊತೆಗೆ ಸಂಸಾರವನ್ನು ಮಾಡುವರೆ ಮುಂದಾದ. ಸರಿ, ಹೆಂಡತಿ ಸಾಮ್ರಾಜ್ಯ ಉಂಟು ಎನ್ನುವುದನ್ನು ಮರೆತ ಅವಳೊಟ್ಟಿಗೆ ಬದುಕಲಿಕ್ಕಾಗಿ ಅವಳಿಗೆ ಭರವಸೆಯ ಮಾತನ್ನ ಕೊಟ್ಟು ಅವಳ ಜೊತೆಗೆ ಕೂತ್ಕೊಳ್ಳಿಕ್ಕೆ ಆರಂಭ ಮಾಡಿದ. ಈ ಕರಾಳ ನೇತ್ರಿ ಎನ್ನುವಂತ ರಕ್ಕಸಿ ತನ್ನನ್ನು ದುರ್ಜನಿಗೆ ದೂರನ್ನು ಕೊಟ್ಟಾಗ, ಆತ ತನ್ನ ಮಗನನ್ನು ಸೈನ್ಯವನ್ನು ಇಲ್ಲಿಗೆ ಕಳುಹಿಕೊಟ್ಟಾಗ ಇವನ ಹೆಂಡತಿಯಾದಂತಹ ಶಿವೆಯನ್ನು ಅಲ್ಲಿರುವ ಸೈನ್ಯವನ್ನು ಸೋಲಿಸಿ ಎಳೆದುಕೊಂಡು ಹೋದಾಗ ಹೆಂಡತಿ ಹೋದನ್ನು ನಾರದಿಂದ ತಿಳಿದಂತ ಈತ ನೇರವಾಗಿ ಯುದ್ಧಕ್ಕೆ ಹೊರಡುವ ಮುನ್ನ ಆ ದಲನೆಗಾಗಿ ತನ್ನ ಭೂಲೋಕವನ್ನೇ ತನ್ನ ಸಾಮ್ರಾಜ್ಯವನ್ನೇ ಅವಳಿಗೆ ಹಸ್ತಾಂತರಿಸಿದ. ತನ್ನ ಸಂಪೂರ್ಣ ಅಧಿಕಾರವನ್ನ ಆ ತ್ರೈಲೋಕ ಸುಂದರಿಗೆ ಕೊಟ್ಟು ನೇರವಾಗಿ ದುರ್ಜಯನಿಗೆ ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಸತ್ತು ಇಲ್ಲಿ ತಂದಿದ್ದ. ಪಾಪಕಾರ ಮಾಡಿತ್ತು. ಹಾಗಂತ ಈತ ಸಾಯುವತ್ತಿಗೆ ಒಂದು ಮಾತೇ ಇಲ್ಲ. ಅವ ತನ್ನ ಹೆಂಡತಿ ನೆನಪಾಗಿ ಶಿವೆ 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 ಎನ್ನುವುದಾಗಿ 3 ಬಾರಿ ಕೂಗಿ ಸತ್ತಿದ್ದಾನೆ. ಹೌದು, ಇವನ ಜೀವನದಲ್ಲಿ ನಡೆದದ್ದು ಇದಿಷ್ಟು ಘಟನೆ ಒಳ್ಳೆಯ ಚಿತ್ರಗುಪ್ತ
ಅಂತವ ಕಾಮಾಂಧನಾಗಿ ಮತ್ತೊಬ್ಬಳ ಸರಸ ಸಲ್ಲಾಪಕ್ಕೆ ತುತ್ತಾದ ಆ ಕಾರ್ಯವನ್ನು ಎಸಗಿದ್ದಾರೆ ಅಂತಾದ್ರೆ ಇವ ಧರ್ಮಯುತವಾಗಿ ಬದುಕಲಿಲ್ಲ ಎನ್ನುವುದು ಸ್ಪಷ್ಟ. ಅವಳನ್ನ ಇಷ್ಟಕೊಂಡದ್ದು ಮದುವೆ ಆಗುವುದು ಅರಸನಾದವನಿಗೆ ಕರ್ತವ್ಯವೇ ಆದರೂ ಕೂಡ ಧರ್ಮವನ್ನ ಮೀರಿದ್ದಾನೆ ಎನ್ನುವುದು ಸ್ಪಷ್ಟವಾಯಿತು. ಧರ್ಮ ಮೀರಿದ್ದು ಹೇಗಾಗುತ್ತದೆ ಒಡೆಯ? ಯಾಕಂತ ಹೇಳಿದ್ರೆ ಭೂಲೋಕದ ವಾಡಿಕೆಯ ಪ್ರಕಾರ ಒಂದು ವಾಹನಕ್ಕೆ 6 ಚಕ್ರಗಳಿದ್ರು ಮತ್ತೊಂದು ಹೆಚ್ಚಿಗೆ ಹಿಡ್ಕೊಂಡು ಸುತ್ತಾಡ್ತಾ ಇರ್ತಾರೆ. ಯಾಕೆ? ಒಂದಿಲ್ಲಾದ್ರೂ ಹುಯಿ ಆದ್ರೆ ಮತ್ತೊಂದು ಸಿಕ್ಕಿಸಿ ಓಡಿಸ್ತಾರೆ. ಬಳಸುದು ಯಾವಾಗ ಅದನ್ನ? ಹುಯಿ ಆದ್ಮೇಲೆ. ನಿನ್ನ ಮನೆಯಲ್ಲಿ ಚಕ್ರ ಹುಯಿ ಆದ ಯಾವಾಗ? ನನ್ನ ಹೆಂಡತಿ ಹುಯಿ ಆದದ್ದು ನನಗೆ ಗೊತ್ತಿತ್ತು ಬಿಟ್ರೆ ನಿಮಗೆಲ್ಲಿ ಗೊತ್ತಾಗ್ತದೆ? ಏನ್ ಎಲ್ಲ ಬಂದು ನನ್ಗೆ ಗೊತ್ತಿಲ್ಲ ಅನ್ಕೊಂಡೆ ನೀನು. ಎಲ್ಲವೂ ಸಿಗುತ್ತದೆ. ನೀನು ತಿಳಿದಿದ್ದೀಯಾ? ಇಲ್ಲ. ಏನೇ ಮಾಡಿದ್ರು ನನ್ನಿಂದ ತಪ್ಪಿಲ್ಲ ಎನ್ನುವುದಾಗಿ ನೀನು ಭಾವಿಸಿರಬಹುದು. ತಪ್ಪಿಲ್ಲ. ನಾನು ಭೂಲೋಕದ ಸಾಮಾನ್ಯ ಪ್ರಜೆಯಾಗಿ ತಪ್ಪು ಅಂತಾದ್ರೆ ಮೇಲ್ಮಟ್ಟದಲ್ಲಿ ಮಾಡಿದ್ರು ಸರಿಯೇ, ಮೇಲಿದ್ದವ್ರು ಏನ್ ಮಾಡಿದ್ರು ಎಲ್ಲ ಸರಿ. ಮೇಲಿದ್ದವ್ರು ಏನ್ ಮಾಡಿದ್ರು ತಪ್ಪೇ. ಅವತ್ತು ಗುರುವಿನ ಹೆಂಡತಿಯನ್ನು ಚಂದ್ರ ಬಯಸಲಿಲ್ವೋ ಅದು ತಪ್ಪಲ್ವೇ? ಆ ಕಡೆಯಿಂದ ಅಹಲ್ಯೆಯನ್ನು ವಹಿಸಲಿಲ್ವೋ ದೇವೇಂದ್ರ ಅದು ತಪ್ಪಲ್ವೇ? ಹಾಗಾದ್ರೆ ಅವರಿಗೆಲ್ಲ ಏನು ಶಿಕ್ಷೆ ಇಲ್ವೋ, ನಮಗೆ ಮಾತ್ರ ಶಿಕ್ಷೆ? ಬಯಸಿದ್ದೆ ತಪ್ಪು ಹೇಳಿದ್ದೆ ಅಂತೀನಿ. ನೀ ಮಾಡಿದ್ದಿ ಏನು ಮಾಡಿದ್ದಿ ಆ ಕಾರ್ಯ ತಪ್ಪು ಅಂತ ಹೇಳಿದ್ದಿಲ್ಲ. ತಪ್ಪ ಬಯಸಿ ತಪ್ಪಲ್ಲ. ಒಂದೇ ಎಷ್ಟೇದು ಬೇಕಾದ್ರೆ ಬಯಸಂತೆ ಎಂಬ ಹೊಟ್ಟೆಗಿಟ್ಟು ಮಾತಾಡ್ತಾ ಇದ್ದ ಯಮಧರ್ಮರಾಯ ಮಾತಾಡ್ತಾರೋ ಗೊತ್ತಿಲ್ಲ, ಅದು ನೀ ಮಾತ್ರ ಹೊಟ್ಟೆಗಿಚ್ಚಲ್ಲೇ ಮಾತಾಡ್ತೇವೆ ಸರಿ. ವೇದಕುಮಾರನ ಪ್ರಯತ್ನವೇ ದೈವತ್ವದ ಮೇಲೆ ನಡೆದಿದೆ ಎನ್ನುವ ಕಾರಣಕ್ಕಾಗಿ ತಾನು ಸಾಧಿಸಬೇಕು ಎನ್ನುವ ವಿಭಾಗದಲ್ಲಿ ನೀನು ಹೊರಡುವುದು ಮತ್ತೊಬ್ಬಳ ಜೊತೆಯಲ್ಲಿ ಅಲ್ಲವೇ ಅಲ್ಲ. ಅರಸನಾದವ ಒಂದಲ್ಲ ಎಷ್ಟೋ ಕಟ್ಟುಕೊಳ್ಳಬಹುದು ಇಷ್ಟು ನಡೆಸುವ ಯೋಗ್ಯತೆ ಇದ್ರೆ ಉಂಟಲ್ವ? ಆದ್ರೆ ನೀನು ಮುಂದೆ ಮಾಡಿದ ಕಾರ್ಯ ಏನು ಕಾರ್ಯ? ನೀನು ಬಿಟ್ಟಿದ್ದೀಯಾ? ಹೌದಾ? ಸರಿ ಸರಿ. ಹೌದಾ? ಹೆಂಡತಿಯನ್ನು ಬಿಟ್ಟದ್ದು ತಪ್ಪಾಯ್ತು. ಧರ್ಮ ಬಿಟ್ಟು ನಡೆದಿದ್ದೀಯ ಅಂತಾದ್ರೆ ಸಂಕಲ್ಪ ಮುಖೇನವಾಗಿ ಆದ ಕಾರ್ಯ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸರಿ ಸರಿ. ಆ ನೆಲೆಯಲ್ಲಿ ನಾನು ಯೋಚಿಸುವುದು ಏನು ರೌರವ ನರಕವೇ ನಿನಗೆ ಪ್ರಾಪ್ತಿ. ಆದ್ರೆ ಕೊನೆಯಲ್ಲಿ ಒಂದುಂಟು, ಸಾಯುವ ಕಾಲದಲ್ಲಿ ಶಿವೇ ಶಿವೇ ಎನ್ನುವುದಾಗಿ ಉಚ್ಚಾರಣೆ ಮಾಡಿದ್ದೀಯಾ? ಶಿವೇ ಎನ್ನುವುದು ನಿನ್ನ ಹೆಂಡತಿಯ ಹೆಸರೇ ಆದರೂ ಕೂಡ ಆದಿಶಕ್ತಿ ಜಗನ್ಮಾತೆ ಆರಾಧ್ಯ ಮೂರ್ತಿಯಾದಂತ ಪರಮೇಶ್ವರನ ಮಡದಿ ಶಿವೇ ಅವಳ ಹೆಸರನ್ನು ಹೇಳಿ ಕೂಗಿದ್ದಾನೆ ಅಂತ ಆದ್ರೆ ಸ್ವಲ್ಪ ಪುಣ್ಯವನ್ನ ಸಂಪಾದಿಸಿದ್ದಾನೆ ಎನ್ನುವುದನ್ನು ಮಾಡಲೇ ಇಲ್ಲ. ಇಲ್ಲಿ ಏನೇ ಇದ್ರೂ ಕೂಡ ಆ ಪುಣ್ಯವೋ ಪಾಪವೋ ಎನ್ನುವುದು ತುಲನೆ ಆಗಲೇಬೇಕು. ನೀನು ಮಾಡಿದ ಆ ಪುಣ್ಯ ಸಂಚಲನದಿಂದ ಇದೊಂದು ವರವನ್ನ ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ಏನು ಬೇಕು ಅಂತ ಕೇಳೋ ಅದನ್ನ ನಾನು ಅನುಗ್ರಹಿಸ್ತೇನೆ. ಹೊರ ಕೊಡ್ತೀವಿ. ಓ ಯಮಧರ್ಮರಾಯ ಕರುಣಾನಿಧಿಯೇ, ಕರುಣನಿಧಿಗೆ ಒಂದು ರಾತ್ರಿಗೆ ಕರುಣಾನಿಧಿಗೆ ಒಂದು ರಾತ್ರಿಗೆ ತರುಣಿ ಮಣಿ ರಂಬೆಯ ಬೋಳು ತರುಣಿ ಮಣಿ ಭೋಗವ ಕರುಣಿಸಲು ಬೇಕೆನಗೆ ಒಂದು ರಾತ್ರಿಗೆ ತರುಣಿ ಮಣಿ ರಂಬೇಳ ಭೋಗವ ಕರುಣಿಸಲು ಬೇಕೆನಗೆ ವರವದಲ್ಲದೆ ಬೇರೆ ಬೇಡನಗೆ ವರವದಲ್ಲದೆ ಬೇರೆ ಬೇಡನಗೆ
ಇನ್ನು ಕೆಲವು